ನಮಸ್ಕಾರ ವೀಕ್ಷಕರೇ, ಕಾವ್ಯಾಸ್ ಎಂಟರ್ಟೈನ್ಮೆಂಟ್ ಹಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲಿಗೆ ಗುರುಗಳನ್ನು ನಮಿಸುತ್ತಾ ಓಂ ಶ್ರೀ ಗುರುಭ್ಯೋ ನಮಃ ಎಂದು ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇಂದು ನಾವು ಪ್ರಪಂಚದಾದ್ಯಂತ ಪ್ರಸಿದ್ಧರಾಗಿರುವ ಅಂಧ ಪ್ರವಾದಿ ಬಾಬಾ ವಂಗಾ ಅವರು 2026 ವರ್ಷಕ್ಕೆ ನೀಡಿರುವ ಭವಿಷ್ಯವಾಣಿಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಬಾಬಾ ವಂಗಾ ಅವರ ಅನೇಕ ಭವಿಷ್ಯವಾಣಿಗಳು ಈಗಾಗಲೇ ನಿಜವಾಗಿವೆ. 3ನೇ ಮಹಾಯುದ್ಧ, ಕೃತಕ ಬುದ್ಧಿಮತ್ತೆ ಅಂದರೆ AI, ಪ್ರಾಬಲ್ಯ ಮತ್ತು ಏಲಿಯನ್ ಸಂಪರ್ಕದಂತಹ ಭಯಾನಕ ಭವಿಷ್ಯಗಳ ನಡುವೆಯೂ ಮುಂಬರುವ ವರ್ಷವು ಕೆಲವು ರಾಶಿಗಳಿಗೆ ಅಪಾರ ಅದೃಷ್ಟ ರಾಜಯೋಗವನ್ನು ತರಲಿದೆ ಎಂದು ಹೇಳಲಾಗಿದೆ. 2026ರಲ್ಲಿ ಕೋಟ್ಯಾಧಿಪತಿಯಾಗುವ ಯೋಗವಿರುವ ಆ 5 ಅದೃಷ್ಟಶಾಲಿ ರಾಶಿಗಳು ಯಾವುವು, ಅವರ ಅದೃಷ್ಟ ಹೇಗೆ ಬದಲಾಗಲಿದೆ, ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೇ ನೋಡಿಯೇ. ಹೌದು ವೀಕ್ಷಕರೇ, ಬಾಲ್ಕ್ಯಾನ್ಸ್ ನಾಸ್ಟ್ರಾಡಮಸ್ ಎಂದೇ ಕರೆಯಲ್ಪಡುವ ಬಲ್ಗೇರಿಯಾದ ಮಹಾನ್ ಪ್ರವಾದಿ ಬಾಬಾ ವಂಗಾ ಅವರ ಭವಿಷ್ಯವಾಣಿಗಳು ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸಿವೆ. ಈ ಅಂಧ ಸಾಧ್ವಿ ನುಡಿದ ಅನೇಕ ಮಾತುಗಳು ನಿಜವಾಗಿರುವುದು ಇತಿಹಾಸ. 2026 ವರ್ಷಕ್ಕಾಗಿ ಅವರು ನೀಡಿರುವ ಕೆಲವು ಭವಿಷ್ಯಗಳು ಭೀತಿ ಹುಟ್ಟಿಸಿದರೂ ಕೆಲವು ರಾಶಿಗಳ ಪಾಲಿಗೆ ಈ ವರ್ಷ ಬಂಗಾರದ ಭವಿಷ್ಯವನ್ನು ತರಲಿದೆ ಎಂದು ಹೇಳಲಾಗಿದೆ. ಹಾಗಾದರೆ ಮುಂದೆ ಕಾದಿರುವ ಆ ಅದೃಷ್ಟಶಾಲಿ ಯಾರು? ಇಂದಿನ ನಮ್ಮ ವಿಡಿಯೋದಲ್ಲಿ 2026ರಲ್ಲಿ ಹಣ, ವೃತ್ತಿ ಮತ್ತು ಯಶಸ್ಸನ್ನು ಕಾಣುವ ಆ 5 ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ತಿಳಿಸುತ್ತೇವೆ. ಹೌದು ವೀಕ್ಷಕರೇ, ಹಾಗಾದರೆ ಬನ್ನಿ ನೋಡೋಣ 2026ರ ಆ 5 ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂಬುದನ್ನು. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕಾವ್ಯಾಸ್ ಎಂಟರ್ಟೈನ್ಮೆಂಟ್ ಹಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಸ್ನ ಅಪ್ಡೇಟ್ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ಹೌದು ವೀಕ್ಷಕರೇ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರುಭ್ಯೋ ನಮಃ, ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಿ. ಹೌದು ವೀಕ್ಷಕರೇ, ಹಾಗಾದರೆ ಬನ್ನಿ ನೋಡೋಣ ಆ 5 ಅದೃಷ್ಟಶಾಲಿ ರಾಶಿಗಳಲ್ಲಿ ಮೊದಲನೇ ರಾಶಿ ಯಾವುದು ಎಂಬುದನ್ನು. ಬಾಬಾ ವಂಗಾ ಅವರ ಭವಿಷ್ಯವಾಣಿಯ ಪ್ರಕಾರ 2026ರ ವರ್ಷವು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿರಲಿದೆ. ಹಾಗಾದರೆ ಆ ರಾಶಿಯೇ ವೃಷಭ ರಾಶಿಯೇ. ಹೌದು ವೀಕ್ಷಕರೇ, ವೃಷಭ ರಾಶಿಯವರಿಗೆ ಈ 5 ಅದೃಷ್ಟಶಾಲಿ ರಾಶಿಗಳಲ್ಲಿ ವೃಷಭ ರಾಶಿಯು ಕೂಡ ಒಂದಾಗಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಉದ್ಯೋಗದಲ್ಲಿರುವವರಿಗೆ ಸಂಬಳ ಹೆಚ್ಚಳ ಮತ್ತು ಬಡ್ತಿ ಸಿಗುವ ಪ್ರಬಲ ಯೋಗವಿದೆ. ವಿಶೇಷವಾಗಿ ವರ್ಷದ ಮಧ್ಯಭಾಗದಲ್ಲಿ ದೊಡ್ಡ ಹೂಡಿಕೆಗಳು, ರಿಯಲ್ ಎಸ್ಟೇಟ್ ವ್ಯವಹಾರಗಳಿಂದ ಅಪಾರ ಲಾಭ ಗಳಿಸುವಿರಿ. ಕೋಟ್ಯಾಧಿಪತಿಯಾಗುವ ನಿಮ್ಮ ಕನಸು ಈ ವರ್ಷ ನನಸಾಗಬಹುದು. ಮನೆಯಲ್ಲಿ ಸುಖ ಶಾಂತಿ ಹೆಚ್ಚಾಗುತ್ತದೆ. ನಿಮ್ಮ ಆರ್ಥಿಕವಾಗಿ ಬಲಶಾಲಿಯಾಗಿರುವುದರಿಂದ ನೀವು ಜೀವನದಲ್ಲಿ ಸ್ಥಿರತೆ ಮತ್ತು ಸಂತೋಷ ನೆಲೆಸುತ್ತದೆ. ಆದರೆ ನೆನಪಿಡಿ ವೃಷಭ ರಾಶಿಯವರೇ, ನಿಮ್ಮ ಖರ್ಚುಗಳನ್ನು ಆದಷ್ಟು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಮುಖ್ಯ. ಹೌದು ವೀಕ್ಷಕರೇ, ಹೀಗೆ 2026ರ 5 ಅದೃಷ್ಟಶಾಲಿ ರಾಶಿಗಳಲ್ಲಿ ವೃಷಭ ರಾಶಿಯು ಕೂಡ ಒಂದಾಗಿದೆ. ಹೌದು ವೀಕ್ಷಕರೇ, ಹಾಗೆಯೇ ಮತ್ತೊಂದು 5 ಅದೃಷ್ಟಶಾಲಿ ರಾಶಿಗಳಲ್ಲಿ ಮತ್ತೊಂದು ರಾಶಿ ಎಂದರೆ ಅದುವೇ ಸಿಂಹ ರಾಶಿ. ಬಾಬಾ ವಂಗಾ ಅವರ ಭವಿಷ್ಯದ ಪ್ರಕಾರ ಸಿಂಹ ರಾಶಿಯವರಿಗೆ 2026ರಲ್ಲಿ ಶನಿ ಪ್ರಭಾವವು ಕಡಿಮೆಯಾಗಲಿದೆ. ಇದರಿಂದ ದೀರ್ಘಕಾಲದ ಸಮಸ್ಯೆಗಳು ದೂರವಾಗುತ್ತವೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹಾಗೆಯೇ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ತರುತ್ತದೆ. ನೌಕರಿಯಲ್ಲಿ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಯೋಗವಿದೆ. ರಾಜಕೀಯ ಅಥವಾ ಆಡಳಿತ ಕ್ಷೇತ್ರದಲ್ಲಿ ಸಕ್ರಿಯವಾಗಿರುವುದರಿಂದ ಸ್ಥಾನಮಾನ ಮತ್ತು ಪ್ರಭಾವ ಹೆಚ್ಚಾಗುತ್ತದೆ. ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯ ಪ್ರಗತಿ ಮತ್ತು ಅಪಾರ ಲಾಭ ಸಿಗಲಿದೆ. ಹೊಸ ವ್ಯವಹಾರಗಳ ಆರಂಭಕ್ಕೆ ಇದು ಉತ್ತಮ ಸಮಯ. ಹೌದು ವೀಕ್ಷಕರೇ, ಹಾಗೆಯೇ ಈ ರಾಶಿಯವರ ಸಲಹೆಯನ್ನು ನೋಡುವುದಾದರೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ. ಹೌದು ವೀಕ್ಷಕರೇ, ಹೀಗೆ ಈ 5 ಅದೃಷ್ಟಶಾಲಿ ರಾಶಿಗಳಲ್ಲಿ ಸಿಂಹ ರಾಶಿಯು ಕೂಡ ಒಂದಾಗಿದೆ. ಹೌದು ವೀಕ್ಷಕರೇ, ಹಾಗೆಯೇ ಮತ್ತೊಂದು ಅದೃಷ್ಟಶಾಲಿ ರಾಶಿ ಯಾವುದು ಎಂದರೆ ಅದುವೇ ಕುಂಭ ರಾಶಿಯೇ.
ಕುಂಭ ರಾಶಿಯವರಿಗೆ 2026ರ ನವೀನ ಆಲೋಚನೆಗಳು ಮತ್ತು ತಂತ್ರಜ್ಞಾನದ ವರ್ಷ. ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಇತರ ನವೀನ ಕ್ಷೇತ್ರಗಳಲ್ಲಿ ತೊಡಗಿರುವವರಿಗೆ ದೊಡ್ಡ ಯಶಸ್ಸು ಕಾದಿದೆ. ಹಳೆಯ ವಿಧಾನಗಳನ್ನು ಹೊಸ ಪರಿಕಲ್ಪನೆಗಳೊಂದಿಗೆ ಬದಲಾಯಿಸಲು ಇದು ಸಕಾಲ. ಗಣನೀಯವಾಗಿ ಧನ ಸಂಪತ್ತು ಗಳಿಸುವಿರಿ. ಸಾಮಾಜಿಕ ಕಾರ್ಯಗಳು ಅಥವಾ ಹೊಸ ಆವಿಷ್ಕಾರಗಳಿಂದಲೂ ಆರ್ಥಿಕ ಲಾಭ ಪಡೆಯುವಿರಿ. ಸ್ನೇಹಿತರೊಂದಿಗೆ ನಿಮ್ಮ ಬಾಂಧವ್ಯ ಬಲಗೊಳ್ಳುತ್ತದೆ. ಅವರ ಸಹಾಯದಿಂದ ಕೆಲವು ಪ್ರಮುಖ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಹೌದು ವೀಕ್ಷಕರೇ, ಹಾಗೆ ಈ ರಾಶಿಯವರ ಸಲಹೆಯನ್ನು ನೋಡುವುದಾದರೆ, ನಿಮ್ಮ ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಯೋಗ ಮತ್ತು ಧ್ಯಾನವನ್ನು ಮಾಡಿ. ಹೌದು ವೀಕ್ಷಕರೇ, ಹೀಗೆ ಈ 5 ಅದೃಷ್ಟಶಾಲಿ ರಾಶಿಗಳಲ್ಲಿ ಕುಂಭ ರಾಶಿಯು ಕೂಡ ಒಂದಾಗಿದೆ. ಹಾಗೆಯೇ 5 ಅದೃಷ್ಟ ರಾಶಿಶಾಲಿಗಳಲ್ಲಿ ವೃಶ್ಚಿಕ ರಾಶಿಯು ಕೂಡ ಒಂದಾಗಿದೆ. ಹೌದು ವೀಕ್ಷಕರೇ, ಅಂದರೆ ಬಾಬಾ ವಂಗ ಅವರ ವಿಶ್ಲೇಷಣೆಯ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ 2026ರ ವರ್ಷವು ಆರ್ಥಿಕವಾಗಿ ಬಹಳ ಅದೃಷ್ಟಶಾಲಿಯಾಗಿರುತ್ತದೆ. ನಿಮ್ಮ ಆದಾಯದಲ್ಲಿ ವಿಪರೀತ ಹೆಚ್ಚಳ ಕಂಡುಬರುತ್ತದೆ. ನೌಕರರಿಗೆ ಪ್ರಮೋಷನ್, ಬೋನಸ್ ಅಥವಾ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಹಣ ಸಿಗುವ ಸಾಧ್ಯತೆ ಇದೆ. ಹಾಗೆಯೇ ವ್ಯಾಪಾರದಲ್ಲಿ ಹೊಸ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದರೆ ಊಹಿಸಲಾಗದ ಲಾಭ ಪಡೆಯುವಿರಿ. ವ್ಯಾಪಾರ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ದೊಡ್ಡ ಮಟ್ಟದ ಆರ್ಥಿಕ ಬೆಳವಣಿಗೆಯನ್ನು ಸಹ ಸಾಧಿಸಬಹುದು. ಹಾಗೆಯೇ ನಿಮ್ಮ ಹಳೆಯ ಸಮಸ್ಯೆಗಳು ಬಗೆಹರಿಯುತ್ತವೆ. ನಿಮ್ಮ ಮನೆಯಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ. ಹೌದು ವೀಕ್ಷಕರೇ, ಹಾಗೆಯೇ ಈ ರಾಶಿಯವರ ಪರಿಹಾರವನ್ನು ನೋಡುವುದಾದರೆ ಹನುಮಾನ್ ಚಾಲೀಸವನ್ನು ಪಠಿಸುವುದು ತುಂಬನೇ ಶುಭ. ಹೌದು ವೀಕ್ಷಕರೇ, ಹೀಗೆ 5 ಅದೃಷ್ಟಶಾಲಿ ರಾಶಿಗಳಲ್ಲಿ ವೃಶ್ಚಿಕ ರಾಶಿಯು ಕೂಡ ಅದೃಷ್ಟವನ್ನು ಪಡೆಯುವ ರಾಶಿಯಾಗಿದೆ. ಹೌದು ವೀಕ್ಷಕರೇ, ಹಾಗೆಯೇ ಮತ್ತೊಂದು ಅದೃಷ್ಟಶಾಲಿ ರಾಶಿ ಎಂದರೆ ಅದುವೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 2026 ಹೊಸ ಸುವರ್ಣಾವಕಾಶಗಳನ್ನು ತರಲಿದೆ. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ಹೂಡಿಕೆಗಳನ್ನು ವಿಸ್ತರಿಸುತ್ತವೆ. ನೀವು ಬಯಸಿದಷ್ಟು ಹಣವನ್ನು ಸಂಪಾದಿಸಲು ಸಾಧ್ಯವಾಗುತ್ತದೆ. ಸರಿಯಾದ ಉಳಿತಾಯ, ಆರ್ಥಿಕ ಯೋಜನೆಗಳು ಮತ್ತು ವ್ಯಾಪಾರದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಆರ್ಥಿಕ ಸ್ಥಿರತೆ ಗಣನೀಯವಾಗಿ ಹೆಚ್ಚಾಗುತ್ತದೆ. ವೃತ್ತಿಯಲ್ಲಿ ನೋಡುವುದಾದರೆ ಹೊಸ ವ್ಯಾಪಾರ ಸಂಬಂಧಗಳು, ಯೋಜನೆಗಳು ಮತ್ತು ಹೂಡಿಕೆಗಳು ನಿಮಗೆ ಹೆಚ್ಚುವರಿ ಲಾಭಗಳನ್ನು ತರುತ್ತವೆ. ಹಾಗೆಯೇ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಪ್ರೀತಿ ಪಾತ್ರರೊಂದಿಗೆ ಸಂಬಂಧ ಬಲಗೊಳ್ಳುತ್ತದೆ. ಹೌದು ವೀಕ್ಷಕರೇ, ಹೀಗೆ 2026ರಲ್ಲಿ ಹಣ, ವೃತ್ತಿ ಮತ್ತು ಯಶಸ್ಸನ್ನು ಕಾಣುವ ಆ 5 ಅದೃಷ್ಟಶಾಲಿ ರಾಶಿಗಳಲ್ಲಿ ಕನ್ಯಾ ರಾಶಿಯು ಕೂಡ ಒಂದಾಗಿದೆ. ಹೌದು ವೀಕ್ಷಕರೇ, ಬಾಬಾ ವಂಗ ಅವರ ಈ ಭವಿಷ್ಯವಾಣಿಗಳು 2026ರಲ್ಲಿ ಈ 5 ರಾಶಿಗಳ ಪಾಲಿಗೆ ಹಣದ ಮಳೆಯನ್ನೇ ತರಲಿವೆ ಎಂದು ಹೇಳಲಾಗಿದೆ. ಆದರೆ ನೆನಪಿಡಿ, ಜ್ಯೋತಿಷ್ಯ ಮತ್ತು ಭವಿಷ್ಯವಾಣಿಗಳು ಕೇವಲ ಮಾರ್ಗದರ್ಶನ ನೀಡುತ್ತವೆ. ನಿಮ್ಮ ಜೀವನದಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡುವುದು, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಬಹಳ ಮುಖ್ಯ. ಈ ಭವಿಷ್ಯವಾಣಿಗಳನ್ನು ಕೇವಲ ಮಾಹಿತಿ ಮತ್ತು ನಂಬಿಕೆಗಾಗಿ ನೋಡಿ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ಮೊದಲು ತಜ್ಞರ ಸಲಹೆಯನ್ನು ಪಡೆಯುವುದು ಬಹಳ ಉತ್ತಮ. ಹಾಗೆಯೇ ಇದೇ ರೀತಿ ಇನ್ನಷ್ಟು ಆಸಕ್ತಿದಾಯಕ ಮತ್ತು ನಿಗೂಢ ವಿಡಿಯೋಗಳಿಗಾಗಿ ನಿಮ್ಮ ನೆಚ್ಚಿನ ಕಾವ್ಯಾಸ್ ಎಂಟರ್ಟೈನ್ಮೆಂಟ್ ಹಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ರಾಶಿ ಯಾವುದು, ನಿಮಗೆ ಯಾವ ವಿಷಯದ ಬಗ್ಗೆ ತಿಳಿಯಬೇಕಿದೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮೀ ನಮಃ, ಓಂ ಗುರುಭ್ಯೋ ನಮಃ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡು ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಾಗೆಯೇ ಮತ್ತೊಮ್ಮೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತೋ. ಧನ್ಯವಾದಗಳು. ಶುಭವಾಗಲಿ.